ಪರಿಹಾರಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ರೈತರ ಸಂಕಷ್ಟವನ್ನು ಅರಿಯಲು ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅರಣ್ಯ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ 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 ಎಲ್ಲಿ ತನಕ ಹೋರಾಟ ಆನೆಯನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡುವವರಿಗೆ ಹೋರಾಟ 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 ಅರಣ್ಯ ರೈತ ವಿರೋಧಿ ಮುಖ್ಯಮಂತ್ರಿಗೆ ಹೇಳಿ, ರೈತ ವಿರೋಧಿ ಅರಣ್ಯ ಸಚಿವರಿಗೆ ಹೇಳಿ, ರೈತ ವಿರೋಧಿ ಫಾರೆಸ್ಟ್ ಅಧಿಕಾರಿಗಳಿಗೆ ಹೇಳಿ, ಬೇಕೇ ಬೇಕು ಬೇಕೇ ಬೇಕು. ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಸರ್ಕಾರವಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ರೈತ ವಿರೋಧಿ ನಿಜರಿಸುತ್ತಿರುವ ರಾಜ್ಯ ಸರ್ಕಾರ ಕೇಳಿ, ರೈತ ವಿರೋಧಿ ಮುಖ್ಯಮಂತ್ರಿಗೆ ಹೇಳಿ. ಧಿಕ್ಕಾರ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಸಂಕಷ್ಟವನ್ನು ಕಾಳಜಿಯನ್ನು ವಹಿಸ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಜಡ್ಡುಗಟ್ಟಿ ನಿಂತಿರುವ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ, ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ದೊರಕಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ಜಿಲ್ಲಾ ಮಟ್ಟದ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹೋರಾಟ ಹೋರಾಟ. ಯಾತಕ್ಕಾಗಿ ಹೋರಾಟ ಹೋರಾಟ ಹೋರಾಟ. ಮತ್ತು ಆಸುಪಾಸಿನ ಗ್ರಾಮ ಎಲ್ಲ ರೈತರ ಬೆಳೆಗಳನ್ನ ಸತತ 1 ತಿಂಗಳುಗಳಿಂದ ಕೂಡ 30ರಿಂದ 40 ಕಾಡಾನೆಗಳ ಗುಂಪು ಇಲ್ಲೇ ಬಿಟ್ಟಿದ್ದಾವೆ. 30ರಿಂದ 40 ದಿನ ಆಯ್ತು. ನಾವೆಲ್ಲ ಅರಣ್ಯಾಧಿಕಾರಿಗಳಿಗೆ ಕರೆಯನ್ನು ಮಾಡಿದ್ದೀವಿ. ಯಾವುದೇ ಒಬ್ಬ ಅರಣ್ಯಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಇದುವರೆಗೆ ಭೇಟಿ ಕೊಟ್ಟಿರೋದಿಲ್ಲ. ಅನೇಕ ಬಾರಿ ನಾನು ಮಾನ್ಯ ನಮ್ಮ ತಾಲೂಕಿನ ಗೌರವಾನ್ವಿತ ಶಾಸಕರಿಗೆ ಕರೆ ಮಾಡಿದೆ. ಅವರು ACF ಅವರಿಗೆ ನನಗೆ ಲೈನಿಂಗ್ ತಗೊಂಡು ACF ಅವರೇ ಕಣಗುಪ್ಪೆ ಗ್ರಾಮದಲ್ಲಿ 30-40 ಆನೆಗಳು ಬಿಟ್ಟಿದವಂತೆ, ತುಂಬಾ ಡ್ಯಾಮೇಜ್ ಆಗಿದೆ, ಇಡೀ ಗ್ರಾಮಸ್ಥರೆಲ್ಲ ಸಫರ್ ಆಗಿದ್ದಾರೆ, ದಯವಿಟ್ಟು ತಕ್ಷಣ ಹೋಗಿ ಆನೆ ಸ್ಥಳಾಂತರ ಮಾಡೋ ಪ್ರಯತ್ನ ಮಾಡಿ ಅಂತೇಳಿ ನನಗೆ ಲೈನ್ನಲ್ಲಿ ಮಾತಾಡಿದ್ರು ಕೂಡ ACF ಅವರು ಅಣ್ಣ ಮಧ್ಯಾಹ್ನ ಅರ್ಧ ಗಂಟೆಗೆ ಬರ್ತೀನಿ ಕುಮಾರಣ್ಣ, ಅಧಿಕಾರಿಗಳನ್ನ ಕರ್ಕೊಂಡು ಮಧ್ಯಾಹ್ನ 1 ಗಂಟೆ ಒಳಗೆ ನಿಮ್ಮ ಸ್ಪಾಟಲ್ಲಿ ಇರ್ತೀನಿ ಅಂದ್ರು. 20 ದಿನ ಆಯ್ತು, ಇದುವರೆಗೂ ಯಾವುದೇ ಅರಣ್ಯಾಧಿಕಾರಿ. ನಿನ್ನೆ RF ಅವರು ವಾರೆಲ್ಲ ಫೋನ್ ಮಾಡಿದಾಗ ಸ್ಪಂದಿಸಿಲ್ಲ. ನಿನ್ನೆ ಬೆಳಗ್ಗೆ ಬಂದಿದ್ದಾರೆ, ಪ್ರತಿಭಟನೆ ಮಾಡಬೇಡಿ ಸರ್, ಏನಿದೆ ಪರಿಹಾರ ಕೊಡ್ಸೋಣಂತೆ, ನೀವು ಅರ್ಜಿ ಕೊಡಿಸಿ ಅಂತೇಳಿ. ಏನು ಪರಿಹಾರ ಕೊಡ್ಸೋದು ಇವರು? 2-3 ಸಾವಿರ ರೂಪಾಯಿ 1 ಎಕರೆ ಬೆಳೆ ಬೆಳೀಲಿಕ್ಕೆ ರೈತರಿಗೆ ಕಷ್ಟ ಎಷ್ಟಿದೆ. ಭತ್ತ ಬೆಳೆಯೋದಕ್ಕೆ ಎಷ್ಟು ಕಷ್ಟ, ಕಾಫಿ ಬೆಳೆ, ಅಡಿಕೆ, ಬಾಳೆ ಮತ್ತೆ ಮೆಣಸು, ಸಿಲ್ವರ್ಮು ಎಲ್ಲ ಬುಡ ಮೇಲ್ ಮಾಡಿದ್ದಾವೆ. 30ರಿಂದ 40 ಆನೆ ಒಂದು ಹಳ್ಳಿನಲ್ಲಿ ತಿಂಗಳುಗಟ್ಟಲೆ ವಾಸ ಇದೆ. ಏನಾಗುತ್ತೆ ಅನ್ನೋದನ್ನ ದಯವಿಟ್ಟು ತಾವು ಪತ್ರಕರ್ತ ಮಿತ್ರರಿದ್ದೀರಿ, ದಯಮಾಡಿ ತಾವು ಗಮನಿಸಿ. ಅಧಿಕಾರಿಗಳಿಗೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಜಡ್ಡುಗಟ್ಟು ಹೋಗ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಸಂಬಳ ಕೊಡುತ್ತೆ, AC ಹಾಕೊಂಡು ರೂಮಲ್ಲಿ ಕೂತ್ಕೊಂಡು ಏನು ಬೇಕಾಬಿಟ್ಟಿ ವ್ಯವಸ್ಥೆ. ಏನಾಗಿದೆ ಅಂದ್ರೆ ಒಂದು ಗಾದೆ ಇದೆ ಕನ್ನಡದಲ್ಲಿ, ಹಿರಿಯ ಹಕ್ಕನ್ ಸಾಕು ಮನೆಮಕ್ಕಳಿಗೆಲ್ಲ ಅಂತೇಳಿ ಏನೋ ಹೇಳ್ತಾರೆ. ಹಾಗೆ ಇಲಾಖೆ ನಡೆಸ್ತಕ್ಕಂಥ ಮಂತ್ರಿನೇ ಜಡ್ಡುಗಟ್ಟು ಹೋಗ್ಬಿಟ್ಟಿದ್ದಾರೆ. ಮಂತ್ರಿ ಸರಿ ಇದ್ರೆ ಅಧಿಕಾರಿಗಳು ಸರಿ ಆಗ್ತಾರೆ, ಉಳಿದ ಕೆಳಮಟ್ಟದ ಅಧಿಕಾರಿಗಳ ತನಕಲ್ಲೂ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ. ಮಂತ್ರಿಗೆ ಬೇಜವಾಬ್ದಾರಿ. ಹಾಸನ, ಚಿಕ್ಕಮಗಳೂರು, ಕೊಡಗಿನ ಜಿಲ್ಲೆಯ ಯಾವುದೇ ಬೆಳೆಗಾರರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥ ಮಂತ್ರಿ ಇವತ್ತು ಅರಣ್ಯ ಮಂತ್ರಿ ಆಗಿದ್ದಾರೆ. ಅದು ನಮ್ಮೆಲ್ಲರ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ರೈತರ ಪರವಾಗಿ, ಬೆಳೆಗಾರ ಬಂಧುಗಳ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಕೂಡಲೇ ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನ ಸ್ಥಳಾಂತರ ಮಾಡಬೇಕು, ಶಾಶ್ವತವಾದ ಪರಿಹಾರ ಕೊಡಬೇಕು. ಅವರೇನು ನಮಗೆ 3 ಕಾಸಿನ ಆನೆ ಹೊಟ್ಟೆಗೆ 1 ಕಾಸಿನ ಮಜ್ಜಿಗೆ ಕೊಡೋದು ಬೇಡ, ಪರಿಹಾರ ಕೊಡ್ತಕ್ಕಂಥ ಸಂದರ್ಭ ಬೇಡವೇ ಬೇಡ. ಅವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಬೇಕು. ಆನೆಯನ್ನ ಈ ಕೂಡಲೇ ಸರ್ಕಾರ ಅವ್ರೇನು ಕಾರಿಡಾರ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅವ್ರ ವಿವೇಚನೆ ಬಿಟ್ಟು ತಜ್ಞರ ಸಲಹೆ ತೆಗೆದುಕೊಂಡು ಅವ್ರು ಏನು ಬೇಕು ಮಾಡಲಿ. ನಮ್ಮ ರೈತರಿಗೆ ಇವತ್ತಿನಿಂದ ಉಪಟಳ ತಪ್ಪಬೇಕು. ಒಂದು ವೇಳೆ ಇದೇ ಥರದ ಉಪಟಳ ಮುಂದುವರೆದಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಹೆದ್ದಾರಿ ತಡೆದು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತು ರೈತರ ಸಂಕಷ್ಟ ಮಿತಿ ಮೀರಿದೆ. ಅದರಿಂದ ದಯಮಾಡಿ ನಾನು ಮನವಿ ಮತ್ತು ಆಗ್ರಹ ಎರಡನ್ನೂ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಮಟ್ಟದ ಅರಣ್ಯಾಧಿಕಾರಿಗಳಿಗೆ. ಕೂಡ 2 ಜನ ಶಾಸಕರು ವಿಧಾನಸೌಧಕ್ಕೂ ಕೂಡ
ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಅಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದೀವಿ. ನಮ್ಮ ಸ್ನೇಹಿತರು ಹೇಳಿದಾಗೆ ಈ ಒಂದು ಅರಣ್ಯ ಮಂತ್ರಿಗಳು ನಿಜವಾಗ್ಲೂ ಜಡ್ಗಟ್ಟು ಹೋಗಿದ್ದಾರೆ. ನಾವು ಸ್ಥಳೀಯ ಏನು ತಾಲೂಕು ಮಟ್ಟದ ಅಧಿಕಾರಿಗಳನ್ನ ದೂಷಣೆ ಮಾಡೋದಿಲ್ಲ. ಉನ್ನತ ಅಧಿಕಾರಿಗಳು ಏನು ರಾಜಧಾನಿಯಲ್ಲಿ AC ರೂಮಲ್ಲಿ ಕೂತಿದ್ದಾರೆ, ಒಳ್ಳೆ AC ಕಾರಲ್ಲಿ ಓಡಾಡ್ತಾರೆ, ಅವ್ರು ದಯಮಾಡಿ ಫೀಲ್ಡಿಗೆ ಬರಬೇಕು. ತಾವು ಗಮನಿಸಬಹುದು ಮಾಧ್ಯಮ ಸ್ನೇಹಿತರು, ಭತ್ತದ ಗದ್ದೆಗಳು ಕೊಯ್ಲಿಗೆ ಬಂದಿರಕ್ಕಂಥದ್ದು, ಕಾಫಿ ಹಣ್ಣು ಕೊಯ್ಲಿಗೆ ಬಂದಿದೆ. ಈ ಒಂದು ತುರ್ತು ಪರಿಸ್ಥಿತಿ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ. ಬೆಳಗ್ಗೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಡೈರಿಗೆ ಹಾಲಾಕಂತವ್ರು ಇರ್ಬೋದು, ಡೈರಿಗೆ ಹಾಲಾಕಂತವ್ರು ಇರ್ಬೋದು, ಶಾಲೆಗೆ ಹೋಗ ಮಕ್ಳಿರ್ಬೋದು, ವಿವಿಧ ಕೆಲಸ ಕಾರ್ಯಗಳಿಗೆ ಹೋಗಂತ ಕಾರ್ಮಿಕರು ಇರ್ಬೋದು. ಇವತ್ತು ಮನೆಯಿಂದ ಆಚೆ ಹೊರಟ್ರೆ ಸಂಜೆ ವಾಪಸ್ ಬರ್ತೇವೆ ಅನ್ನೋ ಗ್ಯಾರಂಟಿನೇ ಇಲ್ಲ. ನಾವು ಸರ್ಕಾರಕ್ಕೆ ಅಧಿವೇಶನ ನಡೀತಾ ಇದೆ, ಈ ಸಂದರ್ಭದಲ್ಲಿ ಮನವಿ ಮತ್ತು ಆಗ್ರಹವನ್ನ ಮಾಡ್ತೀವಿ. ನೀವು ಯಾವ ಆನೆ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಸ್ವಾಮಿ? ಒಬ್ರು ಮಾತಾಡ್ತಾ ಇಲ್ಲ. ಶಾಸಕರಾಗ್ಲಿ, ಏನು ಮಿನಿಸ್ಟ್ರು, ಫಾರೆಸ್ಟ್ ಮಿನಿಸ್ಟರ್ ಆಗ್ಲಿ, ಯಾರು ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಸಕಲೇಶ್ಪುರ ತಾಲೂಕು ಉಡಿಮಾಡ ಆಯ್ತು, ಬೇಲೂರು ತಾಲೂಕಿಗೆ ಬಂದಿದ್ದೇವೆ. ಮತ್ತೆ ಎಲ್ಲಿ ಹೋಗ್ತಾವೆ? ಬೇಲೂರು ತಾಲೂಕು ಬಿಟ್ಟೆ ಆ ಕಡೆ ಇಲ್ಲ. ಏನು ಈ ತರದ ಸ್ಥಳ, ಕಾಫಿ ತೋಟ ಆಗ್ಲಿ ಮತ್ತೊಂದಾಗ್ಲಿ ಅಲ್ಲಿ ಇಲ್ಲ. ಅವಿಲ್ಲೇ ಬೀಡ್ಬಿಡ್ತವೆ. ದಯಮಾಡಿ ನಾವು ಕೇಳೋದಿಷ್ಟೇ, ಜನರ ಪ್ರತಿನಿಧಿಗಳಾಗ್ಲಿ ಎಲ್ಲ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹೇಳೋದು, ಇದನ್ನ ನೀವು ಶಾಶ್ವತವಾಗಿ ಪರಿಹಾರ ಮಾಡಬೇಕು. ಇವತ್ತು ಅರಣ್ಯ ಇಲಾಖೆಯವ್ರು ಬಂದು ಇವತ್ತು ಇಲ್ಲಿಂದ ಓಡಿಸ್ತಾರೆ, ಅದು ಎಲ್ಲಿ ಹೋಗುತ್ತೆ? ಆಗಿತ್ತು ಮಲ್ಸಾವರದ ಹತ್ರ ಎಷ್ಟು ಜನ ಸರ್ಕಾರದವರು ಬಂದಿದ್ರು. ನಮ್ಮ ಜೀವಕ್ಕೆ ಬೆಲೆ ಇಲ್ಲ, ಬರೀ ಆನೆ ಸತ್ರೆ ಮಾತ್ರ ಅದಕ್ಕೆ ಬೆಲೆ. ಎಲ್ಲಾರು ಬಂದ್ರು, ಇಡೀ ದಿವಸ ನಮಗೆಲ್ಲ ನಿಲ್ಸಿದ್ರು, ನಮಗೆ ನೋಡ್ಲಿಕ್ಕೆ ಬಿಡ್ಲಿಲ್ಲ. ಇದೇ ಆಗ್ತಿರೋದು. ಇನ್ನೊಂದು ಹೇಳ್ತೀನಿ ನಾನು, ನಾವೆಲ್ಲ ರೈತರು ಸಾಲ ಮಾಡಿರ್ತೀವಿ, ಬೆಳೆಗಳಾಗುತ್ತೆ, ನಾವು ಕುಯ್ಬೇಕಾಗುತ್ತೆ. ಆದ್ರೆ ಆನೆಗಳು ಬಂದು ಎಲ್ಲ ನಾಶ ಮಾಡುತ್ತೆ. ಅದೇನಾಗುತ್ತೆ, ಮತ್ತೆ ಸರ್ಫೈಸಿ ಆಕ್ಟ್ ಅಂತ ಆಗಿದ ತಕ್ಷಣ ನಮ್ಮ ಪ್ರಾಪರ್ಟೀಸ್ನ ಹರಾಜು ಮಾಡ್ತಾರೆ. ಇದೂ ಇಲ್ಲ ನಮ್ಮ ಕೈಯಲ್ಲಿ. ನಮಗೆ ಪರಿಹಾರ ಕೊಡ್ತಾರೆ, ಎಷ್ಟು ಕೊಡ್ತಾರೆ? 15,000 ಕೊಡ್ತಾರೆ ಪರಿಹಾರ. ಯಾವ ಮೂಲೆಗಾಗುತ್ತೆ ಸರ್ 15,000 ನಮಗೆ? ಅಬ್ಬಬ್ಬ ಅಂತ ಈಗ ಕಾಫಿ ಬೆಳೆಗಾರರಿಗೆ ಸ್ವಲ್ಪ ರೇಟ್ ಬಂದಿದೆ, ನಾವು ಕುಯ್ಯೋಣ ಇಲ್ಲ ಆನೆಗೆ ಇದ್ರ ಬಿಟ್ಟು ಮನೇಲಿ ಕೂರೋಣ? ಅದೂ ನಾಶ ಮಾಡೋಗುತ್ತೆ. ತೋಟಕ್ಕೆ ಹೋಗಂಗಿಲ್ಲ. ಆನೆ ಅಂತ ತೋಟಕ್ಕೆ ಹೋದ್ರೆ ಹೆದರಿಕೆ ನಮಗೆ, ಅದ್ರ ಜೊತೆ ಕಳ್ಳತನೂ ಹೆಚ್ಚಿಗೆ ಆಗ್ಬಿಟ್ಟಿದೆ.